ನಡುವಿನ ಯುದ್ಧ ಕೇವಲ ಎರಡು ದೇಶಕ್ಕಷ್ಟೇ ಸೀಮಿತವಾಗಿ ಉಳಿದಿಲ್ಲ. ಆ ಒಂದು ಯುದ್ಧ ಇಡೀ ಬೆಂಗಳೂರಿನ ಜನತೆಯನ್ನೇ ಬೆಚ್ಚಿ ಬೀಳುವಂತೆ ಮಾಡಿದೆ. ಒಂದಕ್ಕೊಂದು ಲಿಂಕ್ ಅನ್ನು ಏರ್ಪಡುವ ಮೂಲಕ ಸಾಕಷ್ಟು ಸಮಸ್ಯೆಗಳನ್ನು ಎದುರಿಸುವಂತೆ ಮಾಡಿದೆ. ಈಗಾಗಲೇ ಸಾಕಷ್ಟು ಗ್ಯಾಸ್ ಸಿಲಿಂಡರ್ಗಳ ಅಭಾವದಿಂದಾಗಿ ಹೋಟೆಲ್ ರೆಸ್ಟೋರೆಂಟ್ಗಳು ಕೂಡ ಬಂದಾಗಿರುವಂಥದ್ದು. ಈ ಹಿನ್ನೆಲೆಯಲ್ಲಿ ಒಂದು ರೀತಿಯಲ್ಲಿ ಮೀನಿನ ವ್ಯಾಪಾರವೂ ಕೂಡ ಸ್ಥಗಿತಗೊಂಡಿದೆ. ಇದೀಗ ನಾವು ಪ್ರಸ್ತುತ ಶಿವಾಜಿನಗರದ ಮೀನು ಮಾರ್ಕೆಟ್ನಲ್ಲಿ ಇರುವಂಥದ್ದು. ಇಲ್ಲಿ ಸುಮಾರು 150ಕ್ಕೂ ಹೆಚ್ಚು ಮೀನಿನ ಮಳಿಗೆಗಳು ಇಲ್ಲಿದೆ. ಆದರೆ ಈ ಒಂದು ಬಂದ್ಗಳ ಹಿನ್ನೆಲೆಯಲ್ಲಿ, ಹೋಟೆಲ್ ಮತ್ತು ರೆಸ್ಟೋರೆಂಟ್ಗಳ ಬಂದ್ಗಳ ಹಿನ್ನೆಲೆಯಲ್ಲಿ ಇದೀಗ ವ್ಯಾಪಾರ ಸಂಪೂರ್ಣವಾಗಿ ಸ್ಥಗಿತಗೊಂಡಿರುವಂಥದ್ದು. ಈ ಹಿಂದೆ ಅಂದರೆ ಒಂದು ಇಸ್ರೇಲ್ ಮತ್ತು ಇಸ್ರೇಲ್ ನಡುವಿನ ಯುದ್ಧಕ್ಕೆ ಮೊದಲು ಸಾಕಷ್ಟು ಮೀನಿನ ವ್ಯಾಪಾರ ಜೋರಾಗಿ ನಡೀತಾ ಇತ್ತು. ಅಂದರೆ ಅದರಲ್ಲೂ ಕೂಡ ಸಂಡೇ ಅಂತಂತೂ ತುಂಬಾನೇ ಅತ್ಯಂತ ಹೆಚ್ಚು ವ್ಯಾಪಾರ ಇಲ್ಲಿ ವಹಿವಾಟುಗಳು ನೆರವೇರ್ತಾ ಇತ್ತು. ಇದೀಗ ಕಂಪ್ಲೀಟ್ ಆಗಿ ಸ್ಥಗಿತಗೊಂಡಿದೆ ಅಂತಾನೆ ಹೇಳ್ತಾ ಹೋಗ್ಬೋದು. ಯಾಕಂದ್ರೆ ಈ ಹಿಂದೆ ಒಂದು ದಿನಕ್ಕೆ 300ರಿಂದ 400 kgಯಷ್ಟು ಮೀನುಗಳು ಸೇಲ್ ಆಗ್ತಾ ಇತ್ತು. ಆದರೆ ಇವತ್ತು ಪ್ರಸ್ತುತ ಕೇವಲ 30ರಿಂದ 40 kgಯಷ್ಟು ಮೀನುಗಳು ಮಾತ್ರ ಸೇಲ್ ಆಗಿರುವಂಥದ್ದು. ಇದರಿಂದಾಗಿ ಸಾಕಷ್ಟು ಸಮಸ್ಯೆಗಳನ್ನು ಎದುರಿಸುವಂಥ ಪರಿಸ್ಥಿತಿ ಇದೀಗ ಎದುರಾಗಿರುವಂಥದ್ದು. ಇನ್ನು ಇದ್ರ ಬಗ್ಗೆ ಮಾತಾಡೋದಕ್ಕೆ ನಮ್ಮ ಜೊತೆ ಇಲ್ಲಿನ ಒಂದು ಮೀನು ವ್ಯಾಪಾರಿಗಳು ಕೂಡ ನಮ್ಮ ಜೊತೆ ಇದ್ದಾರೆ. ಬನ್ನಿ ಅವ್ರನ್ನ ಕೂಡ ಮಾತಾಡ್ತೋಣ. 400ರಿಂದ 500 kg ಓಡೋದು ಈಗ 40-50 kg ಓಡೋದೇ ತುಂಬ ಕಷ್ಟ ಆಗಿದೆ. ಮೀನು ಹೋಟ್ಲವರು ಒಬ್ಬೊಬ್ಬರು 30 kg 20 kg ತಗೊತಾ ಇದ್ರು. ಈಗ ಯಾರು 2 kg 3 kg ತಗೊಂಡು ಹೋಗ್ತಾ ಇದ್ದಾರೆ. ಏನು ಸಾರ್ ಅಂದರೆ ಗ್ಯಾಸ್ ಇಲ್ಲ, ಏನು ಮಾಡೋಣ, ತುಂಬ ತೊಂದರೆ ಆಗ್ತಾಯಿದೆ. ಗ್ಯಾಸ್ ಸಿಗ್ತಾ ಇಲ್ಲ, ಏನು ಮಾಡಬೇಕು ಏನು ಅರ್ಥ ಆಗ್ತಾ ಇಲ್ಲ ಅಂತ ಕ್ಲೋಸ್ ಇದೆ ಹೋಟ್ಲ್ ಅಂತ ಹೇಳ್ತಾ ಇದ್ದಾರೆ ಅವರು. ಎಸ್, ನೋಡಿದ್ರಲ್ಲ, ಸಾಮಾನ್ಯವಾಗಿ ಯುದ್ಧಕ್ಕೂ ಮೊದಲು 300ರಿಂದ 400 500 kgಗಳವರೆಗೂ ಕೂಡ ಸೇಲ್ ಆಗ್ತಿದ್ದಂತಹ ಮೀನುಗಳು ಇದೀಗ 30ರಿಂದ 40 kg ಸೇಲ್ ಆಗೋದಕ್ಕೂ ಕೂಡ ತುಂಬಾನೇ ಕಷ್ಟಪಡ್ತಿದ್ದೀವಿ ಅನ್ನುವಂಥ ಮಾಹಿತಿಯನ್ನು ಇಲ್ಲಿನ ಮೀನಿನ ವ್ಯಾಪಾರಿಗಳು ಹೇಳಿರುವಂಥದ್ದು. ಯುದ್ಧ ಇದೇ ರೀತಿಯಾಗಿ ಮುಂದುವರಿತಾನೆ ಹೋದ್ರೆ ನಿಜಕ್ಕೂ ನಮ್ಮ ಕರ್ನಾಟಕದ ಆರ್ಥಿಕ ಪರಿಸ್ಥಿತಿ ತುಂಬಾನೇ ಕುಂಠಿತವಾಗುತ್ತೆ ಅಂತಾನೆ ಹೇಳ್ತಾ ಹೋಗ್ಬೋದು. ಕ್ಯಾಮ್ರಾಮನ್ ಶ್ರೀನಿವಾಸ್ ಜೊತೆ ವಿನುತಾ HL, ರಾಜ್ ನ್ಯೂಸ್ ಕನ್ನಡ, ಬೆಂಗಳೂರು.